ಹೆಲೋ ನಮಸ್ಕಾರ ಸ್ನೇಹಿತರೆ, ತಮ್ಮೆಲ್ಲರಿಗೂ ಈಡಿಗಾಸ್ ಕಿಚನ್ಗೆ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ನಾನು ಒಂದು ಮನೆಯಲ್ಲೇ ಮಾಡ್ಕೋಬೋದಾದಂಥ ಒಂದು ಕಷಾಯ ಪೌಡರನ್ನು ಯಾವ ರೀತಿ ಮಾಡ್ಕೋಬೋದು ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಹಾಗೆ ಈ ಚಳಿಗಾಲಕ್ಕೆ ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ಮೈಯನ್ನು ಎಷ್ಟು ಬಿಸಿ ಇಟ್ಕೊಳ್ತೀವೋ ಅಷ್ಟು ಒಳ್ಳೆಯದಾಗಿರುತ್ತೆ. ಅದೇ ರೀತಿ ಹೆಲ್ತ್ ಕೂಡ ಆವಾಗವಾಗ ಕೆಡ್ತಾ ಇರುತ್ತೆ. ಅದಕ್ಕೋಸ್ಕರ ಮನೆಯಲ್ಲೇ ಒಂದು ಬೆಸ್ಟ್ ಆಗಿರುವಂಥ ಒಂದು ಕಷಾಯ ಪೌಡರನ್ನು ಯಾವ ರೀತಿ ಮಾಡ್ಕೋಬೋದು ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಇದು ತುಂಬಾ ಸುಲಭವಾಗಿ ಮಾಡುವಂಥದ್ದು. ಹಾಗೆ ತಿಂಗಳಾನುಗಟ್ಟಲೆ ಅಥವಾ ವರ್ಷಾನುಗಟ್ಟಲೆ ಸ್ಟೋರ್ ಮಾಡಿದ್ರೂ ಕೆಡೋ ಅಂಥದ್ದಲ್ಲ. ಇದನ್ನು ನಾವು ಯಾವ ರೀತಿ ಮನೆಯಲ್ಲೇ ಮಾಡ್ಕೋಬೋದು ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ತುಂಬ ಘಮಘಮವಾಗಿ ಮನೆಯಲ್ಲೇ ಈ ರೀತಿ ಕಷಾಯ ಪೌಡರನ್ನು ಯಾವ ರೀತಿ ನಾನು ಮಾಡಿಕೊಂಡೆ ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಇದಕ್ಕೆ ಮೊದಲನೇದಾಗಿ ಒಂದು ಅಗಲವಾದ ಹರಿವಾಣ ತಗೊಂಡಿದ್ದೀನಿ. ಅದರಲ್ಲಿ ಇವಾಗ ಲವಂಗನ ಹಾಕ್ಕೊಂಡಿದ್ದೀನಿ. ಒಂದು 20 ರೂಪಾಯಿ ಪ್ಯಾಕೆಟ್, 10 ರೂಪಾಯಿ ಪ್ಯಾಕೆಟ್ ಬರುತ್ತಲ್ಲ, ಅದನ್ನು ಒಂದು 2 ತೊಗೊಂಡ್ರೆ ಸಾಕಾಗುತ್ತೆ. ಹಾಗೆ ಸ್ವಲ್ಪ ಓಂಕಾಳು ಸ್ವಲ್ಪ ಜಾಸ್ತಿ ಹಾಕೊಳ್ಳೋದ್ರಿಂದ ಚೆನ್ನಾಗಿರುತ್ತೆ, ಬಿಸಿ ಇರುತ್ತೆ. ಮೈಗೆ ಬಿಸಿ ಕೊಡೋದಕ್ಕೆ ಓಂಕಾಳು ಬೆಸ್ಟ್ ಅಂತಲೇ ಹೇಳ್ಬೋದು. ಹಾಗೆ ಗ್ಯಾಸ್ಟ್ರಿಕ್ ಆ ಥರ ಇರೋರಿಗೂ ಕೂಡ ಇದನ್ನು ಮಾಡ್ಕೋಬೋದು. ಹಾಗೆ ಓಂಕಾಳ ಜೊತೆಗೆ ಸ್ವಲ್ಪ ಧನಿಯಾ ಕಾಳು, ಹಾಗೆ ಒಂದು 2ರಿಂದ 3 ಸ್ಪೂನಷ್ಟು ಮೆಂತ್ಯ ಕಾಳು, ಹಾಗೆ ಇದಕ್ಕೆ ಘಮ ಬರೋದಕ್ಕೋಸ್ಕರ ಏಲಕ್ಕಿ ಕಾಯನ್ನು ಒಂದು 10ರಿಂದ 15 ಹಾಕೋಬೋದು. ಹಾಗೆ ಚಕ್ಕೆನ ನಾನು ಸ್ವಲ್ಪ ತೊಗೊಂಡಿದ್ದೀನಿ. ಒಂದು 20 ರೂಪಾಯಿ ಅಥವಾ 30 ರೂಪಾಯಿ ಚಕ್ಕೆ ತೊಗೊಂಡ್ರು ಓಕೆನೇ. ಹಾಗೆ ಇದನ್ನು ಚೆನ್ನಾಗಿ ಕುಟ್ಕೋಬೇಕಾಗುತ್ತೆ, ಇಲ್ಲಾಂದರೆ ಮಿಕ್ಸಿ ಜಾರಲ್ಲಿ ಹಾಕುವಾಗ ಅದು ಹಿಡಿಯೋ ಚಾನ್ಸಸ್ ಇರುತ್ತೆ. ಹಾಗೆ ಇವಾಗ ಸ್ವಲ್ಪ ಕಾಳುಮೆಣಸು ಒಂದು 2ರಿಂದ 3 ಸ್ಪೂನು, ಜೀರಿಗೆ ಪ್ರಮಾಣ ಸ್ವಲ್ಪ ಒಂದು 100 ಗ್ರಾಮಷ್ಟು ಜೀರಿಗೆನ ಹಾಕ್ಕೊಂಡಿದ್ದೀನಿ. 100 ಗ್ರಾಮಷ್ಟು ಹಾಕ್ಕೊಂಡಿದ್ದೀನಿ. ಕ್ವಾಂಟಿಟಿ ಜಾಸ್ತಿ ಬರುತ್ತೆ ನಿಮಗೆ ಜೀರಿಗೆ ಜಾಸ್ತಿ ಹಾಕೋದ್ರಿಂದ. ಹಾಗೆ ಒಣ ಶುಂಠಿನ ಸ್ವಲ್ಪ ಹಾಕ್ಕೊಂಡಿದ್ದೀನಿ. ನನಗೆ ಸ್ವಲ್ಪ ಜಾಸ್ತಿ ಸಿಕ್ಕಿಲ್ಲ, ಸೊ ಇಷ್ಟು ಮಾತ್ರ ಹಾಕ್ಕೊಂಡಿದ್ದೀನಿ. ನೀವು ಇನ್ನೂ ಸ್ವಲ್ಪ ಜಾಸ್ತಿ ಬೇಕಾದರೂ ಹಾಕೋಬೋದು. ಹಸಿ ಶುಂಠಿ ಮಾಡುವಾಗ ಹಾಕ್ಕೊತೀವಿ ಅಂದ್ರೂ ಅದೂ ಓಕೆ, ಇದರಲ್ಲಿ ಸ್ಕಿಪ್ ಮಾಡ್ಬೋದು ನೀವು. ಇದೆಲ್ಲನೂ ಸೇರಿಸಾಗಿದೆ. ಲವಂಗ, ಚಕ್ಕೆ, ಕಾಳುಮೆಣಸು, ಏಲಕ್ಕಿ, ಒಣ ಶುಂಠಿ, ಜೀರಿಗೆ ಮತ್ತು ಧನಿಯಾ ಕಾಳು, ಮೆಂತ್ಯ ಕಾಳು, ಹಾಗೆ ಓಂಕಾಳನ್ನು ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ. ಇವಾಗ ಇದಕ್ಕೆ ಸೋಂಪು ಕಾಳನ್ನು ಕೂಡ ಹಾಕ್ಕೊಂಡಿದ್ದೀನಿ. ಜೀರಿಗೆಯಲ್ಲಿ ಅರ್ಧ ಪ್ರಮಾಣದಷ್ಟು ಸೋಂಪು ಕಾಳನ್ನು ಹಾಗೆ ಓಂಕಾಳನ್ನು ಹಾಕ್ಕೊಂಡಿದ್ದೀನಿ. ನಾನು ಚಕ್ಕೆನ ಏನು ಸೇರಿಸ್ಕೊಂಡಿದ್ದೆಲ್ಲ ಅದನ್ನು ಚೆನ್ನಾಗಿ ಪೌಡರ್ ಮಾಡ್ಕೊಂಡಿದ್ದೀನಿ. ಇದು ಮಿಕ್ಸಿಲಿ ನಾವು ಹಾಕುವಾಗ ತುಂಬ ಸುಲಭವಾಗುತ್ತೆ. ಹಾಗೆ ಇವಾಗ ಇದನ್ನು ಬಿಸಿಲಲ್ಲಿ ಒಣಗಿಸ್ತಾ ಇದ್ದೀನಿ. ಹಾಗೆ ನೀವು ಡ್ರೈ ರೋಸ್ಟ್ ಕೂಡ ಮಾಡ್ಕೊತೀವಿ ಅಂದ್ರೂ ಮಾಡ್ಕೋಬೋದು. ಹಾಗೆ ಬಿಸಿಲಲ್ಲಿ ಚೆನ್ನಾಗಿ ಬಿಸಿಲಿದ್ರೇ ಒಣಗಿಸ್ಕೊಂಡು ಕೂಡ ಮಾಡ್ಕೋಬೋದು. ಸ್ವಲ್ಪ ಬಿಸಿ ಬಿಸಿ ಇರುವಾಗಲೇ ತೆಗೆದಿದ್ದೀನಿ ನಾನಿವಾಗ. ಚೆನ್ನಾಗಿ ಒಣಕೊಂಡಿದ್ದೆ ಸಹ. ಕೈಯಲ್ಲಿ ಹೀಗೆ ಹಿಡಿದು ನೋಡಿದವಾಗ ಯಾವುದೇ ಮೆದು ಅಂಶ, ನೀರಿನ ಅಂಶ ಏನೂ ಇರಲ್ಲ. ಆವಾಗ ಗೊತ್ತಾಗುತ್ತೆ ನಮಗೆ. ಇದೆಲ್ಲ ಸಾಮಗ್ರಿಗಳನ್ನ ಚೆನ್ನಾಗಿ ಬಿಸಿಲಲ್ಲಿ ಒಣಗಿಸಿದಾದ ನಂತರ ಒಣ ಶುಂಠಿನೂ ಸಹ ಹಾಗೆ ಸ್ವಲ್ಪ ಕುಟ್ಟಿ ಪೌಡ್ರ್ ಮಾಡಿ ಹಾಕ್ಕೊಂಡ್ರೆ ನಮಗೆ ಈಸಿ ಆಗುತ್ತೆ. ಇವಾಗ ಒಂದು ಚಿಕ್ಕ ಮಿಕ್ಸಿ ಜಾರನ್ನ ತೊಗೊಂಡಿದ್ದೀನಿ. ಇವಾಗ ನಾವು ಇದನ್ನು ಸ್ವಲ್ಪನೇ ಹಾಕ್ಕೊಂಡು, ಚಕ್ಕೆ ಹಾಗೆ ಯಾವುದೇ ಗಟ್ಟಿ ವಸ್ತುಗಳಿದ್ದರೆ ಅದನ್ನು ಸ್ವಲ್ಪ ನೋಡಿಕೊಂಡು ಮಿಕ್ಸಿ ಜಾರ್ಗೆ ಹಾಕಿ, ಹಾಗೆ ಇವಾಗ ಒಂದು ಚಿಕ್ಕ ಮಿಕ್ಸಿ ಜಾರನ್ನ ತೊಗೊಂಡು ಇವಾಗ ಇದಕ್ಕೆ ಹಾಕ್ಕೊತಾ ಇದ್ದೀನಿ. ಸ್ವಲ್ಪನೇ ಹಾಕ್ಕೊಂಡು ಮಾಡ್ಕೊಳ್ಳಿ, ಚೆನ್ನಾಗಿ ಪೌಡರ್ ಆಗುತ್ತೆ. ಹಾಗೆ ಇವಾಗ ಇದನ್ನು ನಾನು ಮಿಕ್ಸಿಗೆ ಯಾವುದೇ ನೀರನ್ನು ಏನು ಸೇರಿಸ್ತಾ ಇಲ್ಲ, ಡ್ರೈ ಪೌಡರನ್ನು ಮಾಡ್ಕೊಂಬರ್ತಾ ಇದ್ದೀನಿ. ನೋಡಿ, ಇವಾಗ ಚೆನ್ನಾಗಿ ಬಿಸಿಲಲ್ಲಿ ಒಣಗಿದರೆ ಚೆನ್ನಾಗಿ ಪೌಡರ್ ಆಗುತ್ತೆ. ನಿಮಗೆ ಒಂದಿನದ ಬಿಸಿಲು ಸಾಕಾಗಿಲ್ಲ ಅಂದರೆ 2 ದಿನ ಕೂಡ ಒಣಗಿಸ್ಕೋಬೋದು. ನೋಡಿ, ಇವಾಗ ನಾನು ಎಲ್ಲ ಕ್ಲೀನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಇವಾಗ ನಾವು ಇದನ್ನು ಒಂದು ಏರ್ಟೈಟ್ ಕಂಟೈನರಲ್ಲಿ ಹಾಕ್ಕೊಂಡು ಇಟ್ಕೊಂಡ್ರೆ ತುಂಬ ಚೆನ್ನಾಗಿ ಬಾಳಿಕೆ ಬರುತ್ತೆ ಸಹ. ನಾವು ಯಾವುದೇ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಇದನ್ನು ಟೀ ಕಾಫಿ ಬದಲನ್ನು ಆಗಿ ಇದನ್ನ ಬಳಸ್ಕೋಬೋದು. ಅಥವಾ ರಾತ್ರಿ ಮಲಗೋಕ್ಕಿಂತ ಮೊದಲೇ ಕೂಡ ನೀವು ಮಕ್ಕಳಿಗೂ ಸಹ ಕೊಡ್ಬೋದು. ಹಾಗೆ ನೀವು ಕೂಡ ಮಾಡ್ಕೋಬೋದು. ಟೀ ಕಾಫಿ ಬದಲಾಗಿ ಇದನ್ನು ಮಾಡ್ಕೋಬೋದು. ನಾನಿವಾಗ ಹಾಲನ್ನು ತೊಗೊಂಡಿದ್ದೀನಿ. 1 ಗ್ಲಾಸಷ್ಟು ಹಾಲು ತೊಗೊಂಡಿದ್ದೀನಿ. ಅದಕ್ಕೆ 1 ಗ್ಲಾಸಷ್ಟು ನೀರನ್ನು ಹಾಕ್ತಾಯಿದ್ದೀನಿ. ತುಂಬ ಹಾಲು ಹಾಕೋದ್ರಿಂದ ಕಫ ಆಗುತ್ತೆ ನಮಗೆ ಈ ಚಳಿಗಾಲದಲ್ಲಿ ಜಾಸ್ತಿ. ಮಕ್ಕಳಿಗೂ ಕೂಡ ಹಾಗೆ ದಪ್ಪ ಹಾಲನ್ನು ಕೊಡೋದ್ರಿಂದ ಕಫ ಸ್ವಲ್ಪ ಜಾಸ್ತಿ ಆಗುತ್ತೆ. ಹಾಗೆ ಇವಾಗ ಇದಕ್ಕೆ ಬೆಲ್ಲನ ಸೇರಿಸ್ಕೊತಾ ಇದ್ದೀನಿ. ನೀವು ಬೆಲ್ಲ ಬೇಡ ಅನ್ನೋರು ಸಕ್ಕರೆನ ಹಾಕೋಬೋದು ಅಥವಾ ಬೆಲ್ಲನೇ ಹಾಕೋಬೋದು. ಬೆಲ್ಲ ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿ ಬರುತ್ತೆ. ನಾನು 2 ಗ್ಲಾಸಿಗೆ 1/4 ಸ್ಪೂನಷ್ಟು ಕಷಾಯ ಪೌಡರ್ನ ಹಾಕಿದ್ದೀನಿ. ಇದಕ್ಕೆ ಖಾರದ ಅಂಶ ಸ್ವಲ್ಪ ಜಾಸ್ತಿ ಇರುತ್ತೆ, ಯಾಕಂದರೆ ಕಾಳುಮೆಣಸು, ಓಂಕಾಳು ಅದೆಲ್ಲನೂ, ಚಕ್ಕೆ ಇದೆಲ್ಲ ಸ್ವಲ್ಪ ಖಾರ ಮಸಾಲೆ ಐಟಮ್ಗಳಲ್ವ, ಅದಕ್ಕೋಸ್ಕರ ಸ್ವಲ್ಪ ನೋಡಿಕೊಂಡು ಹಾಕಬೇಕಾಗತ್ತೆ. ನಿಮಗೆ ಒಂದಿನ ಮಾಡಿದ್ರೆ ಗೊತ್ತಾಗುತ್ತೆ ಎಷ್ಟು ಹಾಕ್ಬೋದು ಅಂತ. ಚೆನ್ನಾಗಿ ಹಾಲೆಲ್ಲ ಕುದಿಸಿರೋ ಹಾಲು ಆಗಿರೋದ್ರಿಂದ ನಾನು ಜಾಸ್ತಿ ಏನು ಮತ್ತೆ ಕುದಿಸೋಕೆ ಹೋಗಿಲ್ಲ. ಚೆನ್ನಾಗಿ ಕುದಿಸಿ ಕೆನೆನೆಲ್ಲ ತೆಗೆದುಬಿಟ್ಟು ಇವಾಗ ನಾವು ಫಿಲ್ಟರ್ ಮಾಡಿಕೊಂಡು ಟೀ ಕಾಫಿ ಬದಲಾಗಿ ಇದನ್ನು ನಾವು ಮಾಡಿಕೊಂಡು ಕುಡಿಬೋದು. ಹಾಲು ಬೇಡ ಅನ್ನೋರು ನಾವು ಟೀ ಮಾಡ್ಕೊತೀವಲ್ಲ ಹಾಲಿಲ್ದೇ, ಅದೇ ರೀತಿ ಈ ಕಷಾಯನ ಮಾಡ್ಕೋಬೋದು. ಕಷಾಯ ಮಾಡುವಾಗ ಸ್ವಲ್ಪ ಶುಂಠಿ ಹಾಕಿಲ್ಲ ಅಂದರೆ ಹಸಿ ಶುಂಠಿ ಕೂಡ ಬೇಕಂದ್ರೆ ಹಾಕೋಬೋದು.
ಹಾಗೆ ನೀರಲ್ಲಿ ಕುಡಿಯುವಾಗ ನೀವು ಸ್ವಲ್ಪ ಜೇನುತುಪ್ಪನ ಸೇರಿಸ್ಕೊಂಡು ಸಹ ಕುಡಿಬೋದು, ಇಲ್ಲ ಹಾಗೆ ಕೂಡ ಕುಡಿಬೋದು. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡಿ. ಇನ್ನೊಂದು ಹೊಸ ವಿಡಿಯೋ ಜೊತೆಗೆ ಮತ್ತೆ ಸಿಗ್ತೀನಿ. ಅಲ್ಲಿ ತನಕ ಎಲ್ರಿಗೂ ಟೇಕ್ ಕೇರ್ ಆ್ಯಂಡ್ ಬೈ ಬೈ.